ಅಸ್ಸಲಾಂ ವಲೈಕುಂ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜನರೇ, ನಿಮ್ಮ ಶರೀರದಲ್ಲಿರುವ 2 ಅಂಗಗಳ ಭರವಸೆಯನ್ನು ನೀವು ನನಗೆ ನೀಡಿದರೆ ನಾನು ನಿಮಗೆ ಭೂಮಿಯ ಮೇಲೆ ಸ್ವರ್ಗದ ಭರವಸೆ ನೀಡುತ್ತೇನೆ ಎಂದು ಹೇಳಿದರು. ಆ 2 ವಸ್ತುಗಳು ಯಾವುದು ಎಂದರೆ, ಒಂದು ನಿಮ್ಮ 2 ದವಡೆಗಳ ಮಧ್ಯೆ ಇರುವ ನಿಮ್ಮ ಒಂದು ನಾಲಿಗೆ, ಮತ್ತೊಂದು ನಿಮ್ಮ 2 ತೊಡೆಗಳ ಮಧ್ಯೆ ಇರುವ ನಿಮ್ಮ ಗುಪ್ತಾಂಗ ಎಂದು ಹೇಳಿದರು. ಇದನ್ನು ನೀವು ಧರ್ಮಸಮ್ಮತವಾಗಿ ಬಳಸುತ್ತೇನೆ ಎಂದು ನನಗೆ ಪ್ರಮಾಣ ಮಾಡಿದರೆ, ಭಾಷೆ ನೀಡಿದರೆ, ನಾನು ನಿಮಗೆ ಈ ಭೂಮಿಯ ಮೇಲೆಯೇ ಸ್ವರ್ಗದ ಭರವಸೆ ನೀಡುತ್ತೇನೆ ಎಂದು ಹೇಳಿದರು. ಆದರೆ ಪ್ರಚಲಿತ ಸಮಾಜದಲ್ಲಿ ಇಂದು ನಾವು ನೋಡುತ್ತಿರುವ ಹಾಗೆ ನೋಡಿ, ನೀವು ಯಾವುದೇ ಒಂದು ಪ್ರಾಣಿಯ ಗುಪ್ತಾಂಗಗಳನ್ನು ಆ ಸೃಷ್ಟಿಕರ್ತವನ್ನು ತೋರಿಸುವಂತಹ ನೀಡಲಿಲ್ಲ. ಅದರ ಬಾಲಗಳಲ್ಲಿ, ಅದರ ರೆಕ್ಕೆಗಳಲ್ಲಿ ಆ ಗುಪ್ತಾಂಗಗಳನ್ನು ಮುಚ್ಚಿಟ್ಟಿದ್ದಾನೆ. ಆದರೆ ಮನುಷ್ಯ ಮಾತ್ರ ತನ್ನ ಗುಪ್ತಾಂಗಗಳನ್ನು ತೋರಿಸಿ ತಿರುಗಾಡುತ್ತಿದ್ದಾನೆ. ಆ ಸೃಷ್ಟಿಕರ್ತನ ನಿಯಮವನ್ನು ನಾವು ವಿರುದ್ಧವಾಗಿ ಮಾಡಿದರೆ ಆಗಬಾರದಂತಹ ಒಂದು ಅನಾಹುತಗಳಾಗುತ್ತವೆ. ಆದ್ದರಿಂದ ಇನ್ನೊಂದು ಕಡೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾವ ಸಮುದಾಯದಲ್ಲಿ ವ್ಯಭಿಚಾರ ವ್ಯಾಪಕವಾಗುತ್ತದೆಯೋ ಆ ಸಮುದಾಯದಲ್ಲಿ ಮಾರಕ ರೋಗಗಳುಂಟಾಗುತ್ತವೆ ಎಂದು ಹೇಳಿದರು. ಬನ್ನಿ, ನಾವೆಲ್ಲರೂ ಸೇರಿ ಇಂತಹ ದುಷ್ಕೃತ್ಯಗಳಿಂದ ದೂರ ಇರೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ.